ಮಲೆನಾಡು ಮಂಡ್ಯದಲ್ಲಿ ಧ್ವಜ ದಂಗಲ್ನ ಜ್ವಾಲೆ ವ್ಯಾಪಿಸ್ತಾ ಇದೆ. ಇನ್ನೊಂದು ಸುತ್ತಿನ ಹೋರಾಟಕ್ಕೆ ಮಂಡ್ಯ ಜನ ಸಾಕ್ಷಿ ಆಗ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನ ಹಿಂದೂಪರ ಸಂಘಟನೆಗಳು ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಇವತ್ತಿನ ಸಂಘರ್ಷ ಯಾವ ರೀತಿ ಇರುತ್ತೆ, ಯಾರೆಲ್ಲ ಸಾಥ್ ಕೊಡ್ತಾರೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ನಗರ ಹಾಗೂ ಕೆರಗೋಡು ಗ್ರಾಮವನ್ನ ಬಂದ್ಗೆ ಕರೆ ಕೊಡಲಾಗಿದೆ. ಬಂದ್ಗೆ ವಿಎಚ್ಪಿ ಹಾಗೂ ಬಜರಂಗ ದಳ, ಬಜರಂಗ ಸೇನೆ ಸಾಥ್ ಕೊಟ್ಟಿದೆ. ಅಂದ್ರೆ ಹಿಂದೂಪರ ಸಂಘಟನೆಗಳು ಸಾಥ್ ಕೊಟ್ಟಿದೆ. ಒಕ್ಕೊರಲಿಂದ ಈ ಬಂಧನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮುನ್ನುಡಿಯನ್ನ ಬರೆದಿದೆ. ಕರವೇ ಹಾಗೂ ಲಾರಿ ಮಾಲೀಕರು ಸಂಘ, ಜೊತೆಗೆ ಹೋಟೆಲ್ ಮಾಲೀಕರು, ವರ್ತಕರು ಸೇರಿದಂತೆ ವಿವಿಧ ಸಂಘಟನೆಗಳು ಕೂಡ ಬೆಂಬಲವನ್ನ ಕೊಟ್ಟಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಬಂದ್ನ ವಾತಾವರಣ ಮಂಡ್ಯದಲ್ಲಿ ಕಂಡು ಬರ್ತಾ ಇದೆಯಾ, ಹೇಗಿದೆ ಜನರ ರೆಸ್ಪಾನ್ಸು, ಜೊತೆಗೆ ರಾಜಕೀಯ ಪಕ್ಷಗಳ ನಿಲುವುಗಳು ಹಾಗೂ ಮೊನ್ನೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಂತಹ ಜನರ ಪ್ರಮಾಣವನ್ನ ಹಾಗೂ ಪಾರ್ಟಿಯ ಕಾರ್ಯಕರ್ತರನ್ನ ನಾವು ನೋಡಿದ್ವಿ. ಇವತ್ತು ಅಂಥದ್ದೇ ದೃಶ್ಯ ನಮಗೆ ಕಾಣೋದಕ್ಕೆ ಸಿಗುತ್ತಾ? ಪ್ರತಿಭಟನಾ ರ್ಯಾಲಿಗಳು ಯಾವ ರೀತಿ ಇರುತ್ತೆ, ಇವತ್ತು ಮಂಡ್ಯದ ಧ್ವಜದಂಗಲ್ ಹೇಗೆ ನಡೆಯುತ್ತೆ, ಎಲ್ಲವೂ ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮಂಡ್ಯ ನಗರ ಧ್ವಜದಂಗಲ್ ಶುರುವಾದಾಗ್ಲಿಂದ ಕೂಡ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿಯನ್ನ ನೋಡ್ತಾ ಇತ್ತು. ಇನ್ಫ್ಯಾಕ್ಟ್ ಅವತ್ತು ಪಾದಯಾತ್ರೆಯ ದಿನ ಕೂಡ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನಾಕಾರರು, ಅಂಗಡಿಗಳು ಸಾಥ್ ಕೊಟ್ಟಿದ್ರು, ಅಂಗಡಿ ಮಾಲೀಕರು ಸಾಥ್ ಕೊಟ್ಟಿದ್ರು. ಜನವರಿ 22ನೇ ತಾರೀಕು ಅರ್ಜುನ ಸ್ತಂಭದ ಮೇಲೆ ಹಾರಿಸಿದ್ದ ಹನುಮ ಧ್ವಜವನ್ನು ಇಳಿಸಿದ ನಂತರ, ತ್ರಿವರ್ಣ ಧ್ವಜವನ್ನು ಹಾರಿಸಿದ ನಂತರ ಬಂದ್ನ ವಾತಾವರಣ, ಪ್ರತಿಭಟನೆಯ ವಾತಾವರಣ, ಪ್ರತಿರೋಧದ ವಾತಾವರಣ ಮಂಡ್ಯದಲ್ಲಿ ಕಂಡು ಬರೋದು ಮುಂದುವರಿತಾ ಇದೆ. ಇವತ್ತು ಕೂಡ ಮಂಡ್ಯ ಬಂದ್ಗೆ ಕರೆ ಕೊಡಲಾಗಿದೆ. ಸೊ ಇವತ್ತು ರೆಸ್ಪಾನ್ಸ್ ಹೇಗೆ ಸಿಗುತ್ತೆ ಅನ್ನೋದರ ಮೇಲೆ ಬಂದ್ ಯಶಸ್ವಿ ಆಗುತ್ತಾ, ಆರಂಭಿಕ ಹಂತದಲ್ಲಿ ಯಶಸ್ವಿ ಆಗಿದೆಯಾ, ಎಲ್ಲ ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ. ಇಡೀ ವಿವಾದವನ್ನು ಜೀವಂತವಾಗಿ ಇಡೋ ಪ್ರಯತ್ನವನ್ನು ಮತದಾರರನ್ನ ಸೆಳೆಯೋದಕ್ಕೆ ಬಿಜೆಪಿಗರು ಮಾಡ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ ಸರ್ಕಾರದ ಆರೋಪ ಆಗ್ತಾ ಇದೆ. ಇನ್ನು ಇನ್ಫ್ಯಾಕ್ಟ್ ಈ ಬಂಧನ ವಾಪಸ್ ಪಡೆಯುವಂತೆ ಜಿಲ್ಲಾಡಳಿತ ಹಲವು ಸುತ್ತಿನ ಶಾಂತಿ ಸಭೆಯನ್ನು ಕೂಡ ಮಾಡಿತ್ತು. ಶಾಂತಿ ಸಭೆಯ ಬಳಿಕ ಕೂಡ ಹಿಂದೂಪರ ಸಂಘಟನೆಗಳು ಜಿಲ್ಲಾಡಳಿತದ ಮನವಿಗೆ ಕ್ಯಾರೆ ಅನ್ನದೆ ಈ ಬಂದ್ಗೆ ಕರೆ ಕೊಟ್ಟಿರೋದ್ರಿಂದ ಸಹಜವಾಗಿ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ಪಾದಯಾತ್ರೆಯ ಸಂದರ್ಭದಲ್ಲಿ, ಅಂದರೆ ಪ್ರತಿಭಟನಾ ಪಾದಯಾತ್ರೆ ಇತ್ತಲ್ಲ, ಆ ಸಂದರ್ಭದಲ್ಲೇ ಅಕ್ಕಪಕ್ಕದ ಜಿಲ್ಲೆಯ ಪೊಲೀಸರನ್ನ ಭದ್ರತೆಗೆ ಅಂತ ಹೇಳಿ ಕರೆಸ್ಕೊಂಡಿದ್ರು. ಸಹಜ ಸ್ಥಿತಿಗೆ ಮಂಡ್ಯ ಬರ್ತಾ ಇದೆ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಬಟ್ ಇವತ್ತಿನ ಬಂದು ಮತ್ತಷ್ಟು ಇಡೀ ಪ್ರಕರಣದ ಇಶ್ಯೂ ಇನ್ನಷ್ಟು ವ್ಯಾಪಿಸೋ ರೀತಿ ಮಾಡುತ್ತಾ ಅನ್ನೋ ಪ್ರಶ್ನೆ ಇದೆ. ಈಗಾಗಲೇ ರಾಜ್ಯಾದ್ಯಂತ ಕೂಡ ಧ್ವಜದಂಗಲ್ನ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಸೊ ಇವತ್ತಿನ ಕಿಚ್ಚು, ಇವತ್ತು ಹಿಂದೂಪರ ಕಾರ್ಯಕರ್ತರು ಹೇಳುವಂತಹ ಮಾತುಗಳು ಇನ್ಯಾವ ರೀತಿ ಜ್ವಾಲೆಗೆ, ಇನ್ಯಾವ ರೀತಿ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರೋಹಿತ್, ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ಮಂಡ್ಯ ಇವತ್ತು ಸಾಕ್ಷಿ ಆಗ್ಲಿಕ್ಕಿದೆ. ಸೊ ಬೆಳಗ್ಗೆ 6 ಗಂಟೆಯಿಂದಲೇ ಬಂದ ವಾತಾವರಣ ಕಂಡು ಬರ್ತಾ ಇದೆಯಾ, ಏನು ಹೇಳ್ತಾ ಇದ್ದಾರೆ ಜನ, ಇವತ್ತಿನ ಪ್ರತಿಭಟನೆಯ ರೂಪುರೇಷೆ ಯಾವ ರೀತಿ ಇರುತ್ತೆ ಅಂತ? ಮಮತಾ, ಏನು ಕೆರಗೋಡಿನ ಹನುಮ ಧ್ವಜದ ವಿವಾದದ ಸಂಬಂಧಪಟ್ಟಂತೆ ಹಲವು ಹೋರಾಟಗಳು ಕೂಡ ಜರುಗಿದ್ದು, ಆ ನಿಟ್ಟಿನಲ್ಲಿ ಇವತ್ತು ಮಂಡ್ಯ ನಗರ ಮತ್ತು ಕೆರಗೋಡು ಪಟ್ಟಣವನ್ನು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಅದು ಕೂಡ ನಾವು ಮತ್ತೆ ಆ ಒಂದು ಧ್ವಜದಲ್ಲಿ ಹನುಮ ಧ್ವಜವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಬಂದ್ಗೆ ಕರೆ ಕೊಟ್ಟಿದೆ ಹಿಂದೂಪರ ಸಂಘಟನೆಗಳು. ಈ ನಿಟ್ಟಿನಲ್ಲಿ ಮಂಡ್ಯ ನಗರ ಮತ್ತು ಕೆರಗೋಡು ಪಟ್ಟಣಕ್ಕೆ ಬಂದ್ನ ಕರೆ ಕೊಟ್ಟಿರುವಂಥದ್ದು. ಸದ್ಯ ನಾನಿದೀಗ ಕೆರಗೋಡು ಪಟ್ಟಣದಲ್ಲಿದ್ದೀನಿ. ಇಲ್ಲೂ ಕೂಡ ಗಮನಿಸ್ಬೋದು, ಏನು ವಿವಾದ ಧ್ವಜ ಅಂತ ಕರೆಯಲ್ಪಟ್ಟಂತಹ ಧ್ವಜವೂ ಕೂಡ, ಧ್ವಜಸ್ತಂಭವೂ ಕೂಡ ಇಲ್ಲಿದೆ. ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜವು ಕೂಡ ಹಾರಾಡ್ತಾ ಇರುವಂಥ ದೃಶ್ಯಾವಳಿಗಳು ಕೂಡ ಒಂದು ಕಡೆ ಇದ್ದರೆ, ಮತ್ತು ಈ ಒಂದು ಧ್ವಜಸ್ತಂಭದ ಸುತ್ತಲೂ ಕೂಡ ಬ್ಯಾರಿಕೇಡನ್ನು ಹಾಕಿ ಮತ್ತು ಎಂದಿನಂತೆ ಪೊಲೀಸ್ ಕಾವಲನ್ನು ಹಾಕಿರುವಂಥದ್ದು. ಇವತ್ತು ಬಂದ್ ಇರುವ ಹಿನ್ನೆಲೆಯಲ್ಲಿ ಒಂದಷ್ಟು ಪೊಲೀಸ್ ಫೋರ್ಸನ್ನು ಕೂಡ ಹಂತವಾಗಿ ಹೆಚ್ಚು ಮಾಡುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಇನ್ನೊಂದು ಕಡೆ ಅಂಗಡಿ ಮುಗ್ಗಟ್ಟುಗಳು, ಸದ್ಯದ ಪರಿಸ್ಥಿತಿಯಲ್ಲಿ ಅಂಗಡಿ ಮುಗ್ಗಟ್ಟುಗಳು ಬಂದ್ ಆಗಿದೆ. ಆದರೆ 9 ಗಂಟೆಯ ನಂತರವಾಗಿ ಬಂದ್ನ ಚಿತ್ರಣ ಹೇಗಿರುತ್ತೆ ಅಂತೇಳಿ ಕೂಡ ತಿಳಿಬೇಕಾಗುವಂಥದ್ದು. ಯಾಕಂದರೆ ಪ್ರತಿದಿನವೂ ಕೂಡ ಇಷ್ಟೊತ್ತಾಗಲೇ ಬಂದ್ನ ಯಥಾಸ್ಥಿತಿ ವಾತಾವರಣ ಕಂಡುಬರುತ್ತೆ. ಆ ನಿಟ್ಟಿನಲ್ಲಿ ಹಂತವಾಗಿ ಜನಸಂಖ್ಯೆ ಓಡಾಟ ಆಗುತ್ತೆ, ಮತ್ತು ಈ ಒಂದು ಅಂಗಡಿ ಮುಗ್ಗಟ್ಟುಗಳು ತೆರೆಯುತ್ತಾ ನಿಟ್ಟಿನಲ್ಲಿ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ,
ನಾಗಮಂಗಲ ಮತ್ತು ಮಂಡ್ಯದ ಒಂದು ಹೆದ್ದಾರಿಯನ್ನು ಕೂಡ ಗಮನಿಸಬಹುದಾಗಿರುವಂಥದ್ದು. ಇಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಸಂಚಾರ ಸದ್ಯದ ಮಟ್ಟಿಗಿಲ್ಲ ಹಾಗಿದ್ರೆ ಕೆರಗೋಡು ಪಟ್ಟಣದಲ್ಲಿ ಇವತ್ತು ಬಂದ್ಗೆ ವ್ಯಾಪಕ ಪ್ರತಿಕ್ರಿಯೆ ಸಿಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿರುವಂಥದ್ದು. ಯಾಕಂದರೆ ಈ ಇಶ್ಯೂ ಎದ್ದಿರುವಂಥದ್ದು ಕೆರಗೋಡು ಈ ಒಂದು ಪಟ್ಟಣದಲ್ಲಿ ಅಂತೇಳಿ ಆಗಿರೋದ್ರಿಂದಾಗಿ ಈ ಒಂದು ಪಟ್ಟಣದಲ್ಲಿ ಅಂಗಡಿ ಮಾಲೀಕರು ಎಲ್ಲರೂ ಕೂಡ ಬಂದ್ಗೆ ಪ್ರತಿಕ್ರಿಯೆ ನೀಡುವಂಥ ಸಾಧ್ಯತೆ ಕೂಡ ದಟ್ಟವಾಗಿರುವಂಥದ್ದು. ಪ್ರತಿದಿನ ಕೂಡ ಒಂದಷ್ಟು ಹೂವಿನ ಅಂಗಡಿಗಳು ಮತ್ತು ಟೀ ಅಂಗಡಿಗಳು ಓಪನ್ ಆಗ್ತಿತ್ತು ಇಷ್ಟೊತ್ತಿಗಾಗಲೇ. ಆದರೆ ಇವತ್ತು ಅದು ಯಾವ ಅಂಗಡಿಗಳು ಕೂಡ ಓಪನ್ ಆಗಿಲ್ಲ. ಇನ್ನೊಂದು ಕಡೆ ನಾವು ಗಮನಿಸೋದಾದರೆ ಮಮತಾ, ಏನು ಇವತ್ತು 9 ಗಂಟೆಗೆ ಇಲ್ಲಿಂದ ಅಂದರೆ ಕೆರಗೋಡು ಪಟ್ಟಣದಿಂದ ಮಂಡ್ಯದವರೆಗೂ ಕೂಡ ಬೈಕ್ ರ್ಯಾಲಿ ಹೋಗ್ತಾರೆ. ಮಂಡ್ಯದ ಪಟ್ಟಣದಲ್ಲಿ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿರುವಂತಹ ಹನುಮಂತನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಳಿಕವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ಹೋಗಲಾಗುತ್ತೆ. ಬಳಿಕವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹನುಮಾನ್ ಚಾಲೀಸ್ ಪಠಣ ಮಾಡಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹ ಮಾಡಲಾಗುತ್ತೆ ಮಮತಾ. ರೈಟ್ ರೋಹಿತ್, ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಅಂದ್ರೆ ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ತಮ್ಮ ನಿಲುವು ಈ ಬಂದ್ನ ವಿಚಾರವಾಗಿ ಏನು ಅನ್ನೋದನ್ನ ಪ್ರಕಟ ಮಾಡಿದ್ದಾರೆ. ಇಷ್ಟಾದ್ರೂ ಕೊನೆ ಮೂಮೆಂಟ್ನಲ್ಲಿ ಏನಾದರೂ ಈ ಪ್ರತಿಭಟನೆಗಳಲ್ಲಿ ಜೊತೆಗೆ ಈ ಹೋರಾಟಕ್ಕೆ ಸಾಥ್ ಕೊಡ್ತೀವಿ ಅಂತ ಮುಂದೆ ಬರೋ ಚಾನ್ಸಸ್ ಇದೆಯಾ? ಹಾಗೆ ಮೊನ್ನೆ ಕಂಡು ಬಂದಂತಹ ರಾಜ್ಯ ನಾಯಕರು ಇವತ್ತಿನ ಪ್ರತಿಭಟನಾ ರ್ಯಾಲಿಯಲ್ಲಿ ಕಂಡು ಬರ್ತಾರಾ? ಇವತ್ತು ಯಾರೆಲ್ಲ ಎಂಟ್ರಿ ಕೊಡ್ತಾರೆ ಇಡೀ ಇಶ್ಯೂಗೆ ಅಂತ? ಖಂಡಿತ ಮಮತಾ, ಏನು ಈ ಒಂದು ಕೆರಗೋಡು ವಿವಾದ ಏನು ಹೇಳ್ತು ಆಗ್ಲಿಂದಲೂ ಕೂಡ ಬಿಜೆಪಿ ಮತ್ತು JDS ಇಲ್ಲಿನ ಗ್ರಾಮಸ್ಥರ ಜೊತೆ ಒಂದು ಬೆಂಬಲವನ್ನು ಕೊಟ್ಟಿದ್ರು. ಹೋರಾಟದಲ್ಲೂ ಕೂಡ ಭಾಗವಹಿಸ್ತಾ ಇದ್ರು. ಒಂದು ಏನು ಈ ವಿವಾದ ಆದ ಮಾರನೇ ಬೆಳೆ ಕೂಡ ಒಂದು ಮಂಡ್ಯ ಕೆರಗೋಡಿನಿಂದ ಮಂಡ್ಯದವರೆಗೆ ಪಾದಯಾತ್ರೆ ನಡೀತು. ಅವತ್ತು ಕೂಡ JDS ಮತ್ತು ಬಿಜೆಪಿ ನಾಯಕರು ಜೊತೆಗೂಡಿ ಪಾದಯಾತ್ರೆಯಲ್ಲಿ ಕೈ ಜೋಡಿಸಿದರು. ಮತ್ತು ಮತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರದ ವಿರುದ್ಧವಾಗಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆದರೆ ಇವತ್ತಿನ ಬಂದ್ಗೆ ಬಿಜೆಪಿ ಮತ್ತು JDS ಬೆಂಬಲವನ್ನು ಕೊಟ್ಟಿಲ್ಲ. ಯಾಕಂದರೆ ನಾವು ಜನರಿಗೆ ತೊಂದರೆ ಕೊಡುವ ನಿಟ್ಟಿನಲ್ಲಿ ನಾವು ಒಪ್ಪಲ್ಲ. ಆ ನಿಟ್ಟಿನಲ್ಲಿ ಈ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಬಿಜೆಪಿ ಮತ್ತು JDS ನಾಯಕರು ಹೇಳಿರುವಂಥದ್ದು. ಜೊತೆಗೆ ಇವತ್ತು ಏನು ಕೆರಗೋಡಿನಿಂದ ಮಂಡ್ಯದವರೆಗೆ ಏನು ಬೈಕ್ ರ್ಯಾಲಿ ಆಗುತ್ತೆ, ಆ ವೇಳೆಯಲ್ಲಿ ಮಂಡ್ಯ ಜಿಲ್ಲೆಯ ಬಿಜೆಪಿ ನಾಯಕರಷ್ಟೇ ಕೆಲವೊಂದಿಬ್ಬರು ಭಾಗಿಯಾಗ್ತಾರೆ. ಅದನ್ನು ಹೊರತುಪಡಿಸಿ ಬಿಜೆಪಿ ಆಗ್ಬೋದು ಮತ್ತು JDS ಆಗ್ಬೋದು, ಈ ಇಬ್ಬರು ನಾಯಕರು ಕೂಡ ಈ ಒಂದು ಬಂದ್ನಲ್ಲಿ ಭಾಗವಹಿಸಲ್ಲ. ಯಾಕಂದರೆ ಈ ಒಂದು ಇಡೀ ಬಂದ್ನ ಚಿತ್ರಣದಲ್ಲಿ ಇಡೀ ಒಂದು ಘಟನೆಯ ಚಿತ್ರಣದಲ್ಲಿ ಪ್ರಮುಖವಾಗಿ ಕಂಡುಬಂದಿದ್ದು ಬಿಜೆಪಿ ಮತ್ತು JDSನ ನಾಯಕರು. ಅದು ಕೂಡ ರಾಜಕೀಯ ವಿವಾದಕ್ಕೂ ಕೂಡ ಕಾರಣವಾಯಿತು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ JDS ಕೂಡ ಸೈಲೆಂಟ್ ಆಯಿತು ಅಂತ ಕೂಡ ಹೇಳ್ಬೋದಾಗಿರುವಂಥದ್ದು. ಯಾಕಂದರೆ ದೇವೇಗೌಡರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಕುಮಾರಸ್ವಾಮಿ ಅವರು ಕೇಸರಿ ಶಾಲನ್ನು ಹಾಕೊಂಡು ಹೋಗಬಾರ್ದಾಗಿತ್ತು ಅಂತ ನಿಟ್ಟಿನಲ್ಲಿ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ JDS ಒಂದಷ್ಟು ಮಟ್ಟಿಗೆ ಈ ಒಂದು ಪ್ರಕರಣದಲ್ಲಿ ಸೈಲೆಂಟ್ ಆದಂತೆ ಕಾಣ್ತಾ ಇದೆ. ಇನ್ನು ಬಿಜೆಪಿಗೆ ನಾವು ಬರೋದಾದರೆ ಬಿಜೆಪಿಯು ಸಹ ಒಂದು ಸಾಕಷ್ಟು ಹೋರಾಟಗಳನ್ನು ಮಾಡ್ತು ಮತ್ತು ಮನೆಗೆ ಧ್ವಜವನ್ನು ಹಂಚುವ ಅಭಿಯಾನವನ್ನು ಕೂಡ ಮಾಡ್ತು. ಆದರೆ ಈ ಒಂದು ಬಂದ್ನಲ್ಲಿ ಬಿಜೆಪಿ ಕಾಣಿಸ್ಕೊಳ್ತಾ ಇಲ್ಲ. ಕೇವಲ ಬೈಕ್ ರ್ಯಾಲಿಯಲ್ಲಿ ಅಷ್ಟೇ ಬಿಜೆಪಿ ಕಾಣಿಸ್ಕೊಳ್ತಾ ಇರೋದು ಮಮತಾ. ರೈಟ್, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ.